ಹೇಳ್ತಿತ್ತು, ಯಾವನೋ ಬೇವರ್ಸಿ ನಾಯಿ ಕಂತ್ರಿ ಕಜ್ಜಿ ಅವನ ಕೈ ಸಮೇತ ಎತ್ಕೊಂಡು ಹೋಗ್ಬಿಟ್ಟು ಅವನ ಕೈ ಸೇದೋಗ. ಬಟ್ ಈ ಬಿಂದು ಅಂತ ಇದ್ದಾರೆ, ಬಿಂದು ಮತ್ತೆ ಅವರಮ್ಮ ತುಂಬಾ ಕ್ಯೂಟ್ ಆಗಿ ಮಾಡಿ ನಾನು ಏನಾದ್ರು ಬೇಕು ಅನ್ನೋದಾದ್ರೆ ನೀವು ಒಂದು ಫಾರ್ಮ್ ನ ಫಿಲ್ ಮಾಡಿ ಅಂತ. ಈ ದುರಾಂಕಾರ ನೋಡಿದೀರಾ, ಈ ಅಮ್ಮನ ದುರಾಂಕಾರ. ಪ್ರೋಟೀನ್ ತಿಂದು ಕ್ರಿಯೇಟಿನ್ ಕುಡಿದು ಅಂಡ್ ಲಂಚ್ಗೆ ಏನು ತಗೊಂಡು ಹೋಗ್ತಾ ಇದ್ದೀನಿ ಅಂತ. ಗುಡ್ ಇನ್ ದ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್. ಇವತ್ತು ಏನಾಯ್ತು ಸಡನ್ ಆಗಿ ಬ್ಲಾಂಕ್ ಆಗೋದು ಅಂತ. ಇವತ್ತು ಜಿಮ್ಗೆ ಹೋಗ್ಲಿಲ್ಲ ಬಿಕಾಸ್ ಐ ಹ್ಯಾಡ್ ಟು ಗೋ ಟು ಆಫೀಸ್ ಅರ್ಲಿ. ಇವತ್ತು ಬೇಗ ಎದ್ದೆ, ಬಟ್ ಸ್ಟಿಲ್ ಈ ಚಳಿಗೆ ಅದೆಷ್ಟು ಚಳಿ ಆಗ್ತಿತ್ತು ಅಂತಂದ್ರೆ ಐ ಕುಡ್ ನಾಟ್, ಗಾಡಿಲಿ ಹೆಂಗಪ್ಪ ಹೋಗೋದು ಭಯ ಪಟ್ಕೊಂಡು ಐ ಡಿಡ್ ನಾಟ್ ಗೋ. ಸೊ ಎನಿವೇಸ್ ಇವತ್ತು ನಾನು ಹೇಳ್ದಂಗೆ ಆಫೀಸಿಗೆ ಬೇಗ ಹೋಗ್ಬೇಕು, ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಐ ಆಮ್ ಗೋಯಿಂಗ್ ಟು ಲೀವ್. ಅಂಡ್ ಇವತ್ತು ನಮ್ಮ ಆಫೀಸ್ನ ಡ್ರೆಸ್ ಕೋಡ್ ಇಸ್ ಗ್ರೀನ್, ವೈಟ್, ಆರೆಂಜ್ ಬಿಕಾಸ್ ಇವತ್ತು ನಾವು ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಈ ಕುಕ್ಕರ್ ಒಂದು ನನಗೆ ಬಿಡ್ತಾ ಇಲ್ಲ ವ್ಲಾಗ್ ಮಾಡಕ್ಕೆ. ನಂಗೆ ಅದತ್ರ ಎಲ್ಲ ಸ್ವಲ್ಪ ಭಯ, ಕುಕ್ಕರ್ ಅಂದ್ರೇನೆ ಭಯ. ಎನಿವೇಸ್ ನಾನು ಈ ಒಂದು ಗ್ರೀನ್ ಡ್ರೆಸ್ನ ಹಾಕೊಂಡಿದ್ದೀನಿ. ಎಷ್ಟೊಂದು ದಿನ ಆದ್ಮೇಲೆ ಹಾಕೋತಿದ್ದೀನಿ ಗುರು, ಅಂಡ್ ಇಟ್ ಫಿಟ್ಸ್ ಡಿಫ್ರೆಂಟ್ಲಿ. ಸೊ ಮುಂಚೆ ಕರೆಕ್ಟಾಗಿತ್ತು ಇದು ಸೈಜು, ಬಟ್ ಇವಾಗ ಒಂದು ಸ್ವಲ್ಪ ಇಲ್ಲಿ ಲೂಸ್ ಆಗಿದೆಯಾ, ಸೊ ಫೀಲ್ಸ್ ವೆರಿ ಫ್ರೀ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ಗೆ ಆ್ಯಸ್ ಯೂಶುವಲ್ ಓಟ್ ಮೀಲ್ ತಿಂತಾ ಇದ್ದೀನಿ. ಓಟ್ ಮೀಲಲ್ಲಿ ಏನೇನಿದೆ ನೋಡಿ. ಇಟ್ ಹ್ಯಾಸ್ ಬಾಳೆಹಣ್ಣು, ಇಟ್ ಹ್ಯಾಸ್ ಹಾಲಿನ್ ಸೀಡ್ಸ್ ಆ್ಯಂಡ್ ಚಿಯಾ ಸೀಡ್ಸ್ ಆ್ಯಂಡ್ ರೇಸನ್ಸ್ ಆ್ಯಂಡ್ ಓಟ್ಸ್, ಪಂಪ್ಕಿನ್ ಸೀಡ್ಸ್ ಆ್ಯಂಡ್ ಸನ್ಫ್ಲವರ್ ಸೀಡ್ಸ್. ಇದಕ್ಕೆ ನಾನು ಇವಾಗ ಫ್ಲಾಕ್ಸ್ ಸೀಡ್ಸ್ ಪೌಡರ್ ಹಾಕಬೇಕು. ಇವತ್ತು ಮಾಡಿದೆ ಫ್ಲಾಕ್ಸ್ ಸೀಡ್ಸ್ ಪೌಡರು. ಫ್ಲಾಕ್ಸ್ ಸೀಡ್ಸು ನೀವೇನಾದರೂ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಜಸ್ಟ್ ನೋ ದಟ್ ಹಾಗೆ ತಿನ್ನೋದಕ್ಕಿಂತ ಈ ಥರ ಪೌಡರ್, ಈ ಥರ ಎಕ್ಸಾಕ್ಟ್ಲಿ ಅಲ್ಲ, ಬಟ್ ಸ್ಟಿಲ್ ಪೌಡರ್ ಮಾಡ್ಕೊಂಡು ತಿನ್ನೋದು ಇಸ್ ಬೆಟರ್. ಯಾಕಂದರೆ ಫ್ಲಾಕ್ಸ್ ಸೀಡ್ಸ್ ಔಟರ್ ಲೇಯರ್ ಇರುತ್ತಲ್ಲ, ಅದು ತುಂಬ ಗಟ್ಟಿ ಇರುತ್ತಂತೆ, ಬಾಡಿಗೆ ಅದು ಜೀರ್ಣ ಆಗಲ್ವಂತೆ. ಸೊ ಹಂಗಿರ್ಬೇಕಾದ್ರೆ ಫ್ಲಾಕ್ಸ್ ಸೀಡ್ಸ್ ತಿಂದು ಏನೂ ಪ್ರಯೋಜನ ಇಲ್ಲ, ಅದು ನಮ್ಮ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಇದು ನನಗೆ ಇತ್ತೀಚೆಗೆ ತಿಳಿದಂಥ ವಿಷಯ, ಅದಕ್ಕೆ ನಿಮಗೂ ಹೇಳೋಣ ಅಂತ ಅಂದ್ಕೊಂಡೆ. ಪ್ರೋಟೀನ್ ಪೌಡರ್ ಇವತ್ತು ಇದರ ಆ್ಯಕ್ಚುಯಲ್ ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಬಿಕಾಸ್ ನಿನ್ನೆ ಆಲ್ರೆಡಿ ಪ್ರೋಟೀನ್ ನೋಟ್ಸಲ್ಲಿ ಚಾಕ್ಲೇಟ್ ಇತ್ತಲ್ಲ, ಸೊ ಇಟ್ ವಾಸ್ ಲೈಕ್ ನಾರ್ಮಲ್ ಚಾಕ್ಲೇಟ್ ಥರನೇ ಇತ್ತು. ಹಾಕಿದ್ಮೇಲೆ ಇದನ್ನು ಚಾಕ್ಲೇಟಿ ಆಗಿರೋ ಕಾಣ್ತಾ ಇದೆ. ಐ ಡೋಂಟ್ ನೋ ಇಫ್ ಇಟ್ ಇಸ್ ಆ್ಯಕ್ಚುಲಿ ನೈಸ್ ಚಾಕ್ಲೇಟ್ ಫ್ಲೇವರ್. ಟ್ರೈ ಮಾಡಿ ನೋಡೋಣ. ಗುಡ್ ಅಮೌಂಟ್ ಆಫ್ ಚಾಕ್ಲೇಟ್ ಇದೆ, ಗುಡ್. ಸೊ ಬಟ್ ಏನಂದರೆ ಆಫ್ಟರ್ ಟೇಸ್ಟ್ ಸ್ವಲ್ಪ ಇದೆ, ಅದು ಒಂಥರ ಆಫ್ಟರ್ ಟೇಸ್ಟ್ ಇರುತ್ತೆ ಗೊತ್ತಾ. ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ಇಟ್. ಈ ಸ್ಟಿವಿಯಾ ತಿಂದರೆ ಆಫ್ಟರ್ ಟೇಸ್ಟ್ ಇರುತ್ತಲ್ಲ, ಆ ಥರ ಆಫ್ಟರ್ ಟೇಸ್ಟ್ ಇದೆ. ಐ ಡೋಂಟ್ ಥಿಂಕ್ ಸೊ ಈ ಪ್ರೋಟೀನ್ ಪೌಡರ್ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ, ಬಿಕಾಸ್ ಐ ಲೈಕ್ ಆಪ್ಟಿಮಮ್ ನ್ಯೂಟ್ರಿಷನ್ ಬೆಟರ್. ನಾನು ಟ್ರೈ ಮಾಡಬೇಕಂತ ಅಷ್ಟೇ ಇದನ್ನು ತೊಗೊಂಡೆ. ಆ್ಯಂಡ್ ಡೆಲಿವರಿ ಆಲ್ಸೋ ಇಸ್ ವೆರಿ ಲೇಟ್. ನಾನು ಆರ್ಡರ್ ಮಾಡಿ ಒಂದು 6 days ಆದಮೇಲೆ ಏನೋ ಬಂತು. ಆಪ್ಟಿಮಮ್ ನ್ಯೂಟ್ರಿಷನ್ ದೇ ವಿಲ್ ಮೇಕ್ ಶ್ಯೂರ್ 2 ದಿನಕ್ಕೆ ಆರ್ಡರ್ ಮಾಡಿದ್ರಿಂದ 2 ದಿನದ ಒಳಗಡೆ ದೇ ವಿಲ್ ಡೆಲಿವರ್. ಸೊ ಅದಕ್ಕೆ ಐ ಡೋಂಟ್ ಥಿಂಕ್ ಸೊ ಐ ಕಂಟಿನ್ಯೂ ವಿತ್ ದಿಸ್ ಪ್ರೋಟೀನ್ ಪೌಡರ್ ಬಿಕಾಸ್ ಆಫ್ಟರ್ ಟೇಸ್ಟ್ ಇದೆ ಆ್ಯಂಡ್ ಡೆಲಿವರಿ ಚೆನ್ನಾಗಿಲ್ಲ. ಬಟ್ ಇರೋ ತನಕ ಅಂತೂ ಐ ವಿಲ್ ಹ್ಯಾವ್ ಇಟ್ ಬಿಕಾಸ್ ಇದು 1 month ಬರುತ್ತೆ. ದಟ್ ಈಸ್ 27 servings. ಸೊ ಪ್ರೋಟೀನ್ ತಿಂದು ಕ್ರಿಯೇಟಿನ್ ಕುಡಿದು ಆ್ಯಂಡ್ ಲಂಚ್ಗೆ ಏನು ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಐ ವಿಲ್ ಶೋ ಯು. ನನಗೆ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಪ್ರಾಬ್ಲಮ್ ಇಲ್ಲ ಗುರು. ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ವಿತಿನ್ ಕ್ಯಾಲರಿ ತಿಂತೀನಿ. ಅದರಲ್ಲಿ ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ, ಕಾರ್ಬ್ಸ್ ಇರುತ್ತೆ, ಗುಡ್ ಫ್ಯಾಟ್ ಇರುತ್ತೆ, ಎಲ್ಲ ಇರುತ್ತೆ. ದ ಪ್ಲೇಸ್ ವೇರ್ ಐ ಮೆಸ್ ಅಪ್ ಇಸ್ ಡಿನ್ನರ್. ನನಗಿನ್ನ ನನ್ನ ಡಿನ್ನರ್ ಸ್ಕೆಡ್ಯೂಲ್ನ ಫಿಕ್ಸ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಆ್ಯಂಡ್ ನಮ್ಮ ಅಮ್ಮ ಅಂತೂ ಹೆಲ್ಪೇ ಮಾಡ್ತಾ ಇಲ್ಲ ಇದರಲ್ಲಿ. ಒಂದಿನ ಬನ್ಸು ಸಾಗು ಮಾಡ್ತೀನಿ ಅಂತಂತಾರೆ, ವಿಚ್ ಇಸ್ ಟುಡೇ. ನಿನ್ನೆ ಏನು ಮಾಡಿದರು, ನಿನ್ನೆ ಅನ್ನ ಸಾರೇನೋ, ನೆನ್ನೆ ಅನ್ನ ಸಾರು ನೋಡಿದ್ರಿ ನೀವು, ಅದೇ ಇತ್ತು. ಸೊ ನೈಟಲ್ಲೇ ನಮ್ಮಮ್ಮ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಏನಾದ್ರು ಹೊಸದಾಗಿ ಮಾಡ್ತಾರೆ, ಇರೋ ಸಾಂಬಾರನ್ನ ಖಾಲಿ ಮಾಡು ಅಂತಾರೆ. ಸೊ ನೈಟ್ ಈಸ್ ವಾಟ್ ಐ ಆಮ್ ನಾಟ್ ಏಬಲ್ ಟು ಫಿಕ್ಸ್. ಆದಷ್ಟು ಬೇಗ ನಾನು ಅದನ್ನು ಫಿಕ್ಸ್ ಮಾಡ್ಕೋಬೇಕು. ಐ ವಾಸ್ ಹ್ಯಾಪಿ. ಕಿನ್ವಾ ಮತ್ತು ಏನು ಸಾರಿರುತ್ತೆ ಅದನ್ನು ತಿನ್ಕೊಂಡು ಆರಾಮಾಗಿದ್ದೆ. ಈ ನಮ್ಮಮ್ಮ ಅವರಲ್ಲ, ನನಗೆ ಶಿ ವಿಲ್ ನಾಟ್ ಲೆಟ್ ಮೀ ಡೂ ವಾಟ್ ಐ ವಾಂಟ್ ಟು ಡೂ. ವಿ ಆರ್ ಡನ್ ಹ್ಯಾವಿಂಗ್ ದ ಬ್ರೇಕ್ಫಾಸ್ಟ್. ಯಾವತ್ತೂ ಇಲ್ದಿರೋದು ನಮ್ಮಮ್ಮ ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ ನನಗೆ ಲಂಚ್ ಬ್ಯಾಗ್ನ. ಎನಿವೇಸ್ ನಾನು ನಿಮಗೆ ಓಪನ್ ಮಾಡಿ ತೋರಿಸುವೆ ಏನಿದೆ ಅಂತ. ಏನು ಪಲ್ಯ ಇದು? ಸೋರೆಕಾಯಿ ಪಲ್ಯ ಫಾರ್ ಸಮ್ ಫೈಬರ್. ಮೊಸರನ್ನ ವಿತ್ 2 ಮೊಟ್ಟೆ. ವೇರ್ ನಮ್ಮಮ್ಮ ಬೇಜಾನ್ ಮೊಸರನ್ನ ಹಾಕೋರೆ. ನಾನು ಹೇಳಿದೆ 100 ಸಲ ಕಮ್ಮಿ ಹಾಕಿ ಅಂತ. ನನಗೆ ತುಂಬ 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 ಇಷ್ಟ ಮೊಸರನ್ನ. ಬಟ್ ಏನಂದರೆ ನಾನು ಫೈಬರು ತಿಂತೀನಿ, ಅಂದರೆ ಪಲ್ಯನೂ ತಿಂತೀನಿ, ಆ್ಯಂಡ್ ಪ್ರೋಟೀನ್ಗೆ ಅಂತ ಮೊಟ್ಟೆನೂ ತಿಂತೀನಿ.
ಅದಾದಮೇಲೆ ಇಷ್ಟೊಂದು ರೈಸ್ ನನಗೆ ತಿನ್ನೋಕ್ಕಾಗಲ್ಲ. ನಮ್ಮಮ್ಮಗೆ ಹೇಳಿದ್ರೆ ಅರ್ಥನೇ ಆಗಲ್ಲ. ನಿನ್ನೆ ವಾಂಗಿಬಾತ್ ಹಾಕೋರೆ, ನೆನ್ನೆನೋ ಮೊನ್ನೆನೋ ಓಟ್ ಮೀಲ್ ತಿನ್ನಲ್ಲ. ಆ ಬಾಕ್ಸಲ್ಲಿ ಆ ಬಾಕ್ಸ್ ತುಂಬ ಹಾಕಿದ್ದಾರೆ. ನನಗೆ ಊಟ ವೇಸ್ಟ್ ಮಾಡೋದಂದರೆ ಫಸ್ಟೇ ಇಷ್ಟನೇ ಆಗಲ್ಲ. ಅದರಲ್ಲೂ ನಾನು ಕಷ್ಟಪಟ್ಟು ಅಂತೆಲ್ಲ ಕುತ್ಕೊಂಡು ತಿಂದಿದ್ದೀನಿ ಗೊತ್ತಾ. ಹೇಳಿದ್ರೆ ನಮ್ಮ ಮಮ್ಮಿಗೆ ಅರ್ಥನೇ ಆಗಲ್ಲ. ಏನು ಮಾಡೋಣ, ನಮ್ಮಮ್ಮನ ಕೈ ಸ್ವಲ್ಪ ದುಡ್ದು ಹಿಂಗೆ ಹಾಕ್ತಾರೆ. ನಾವೆಲ್ಲ ಹಿಂಗೆ ಬಡಿಸ್ತೀವಲ್ಲ, ಅವ್ರು ಹಿಂಗೆ ಬಡಿಸ್ತಾರೆ. ಲಂಚ್ ಪ್ಯಾಕ್ ಆಗಿದೆ ಆ್ಯಂಡ್ ಇವಾಗ ನಾನು ಆಫೀಸ್ಗೆ ಹೋಗಿ ಬರುವೆ. ಬಂದಮೇಲೆ ಇವತ್ತು ವೆರಿ ಇಂಟ್ರೆಸ್ಟಿಂಗ್ ರೀಲ್ ಒಂದು ಮಾಡಬೇಕು. ಬಟ್ ಫಸ್ಟ್ ಅದಕ್ಕಿಂತ ಮುಂಚೆ ಆಫೀಸ್ಗೆ ಹೋಗಿ ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡಿಬಿಟ್ಟು ನಾನು ಬರುವೆ. ಅಲ್ಲಿ ತನಕ ಫೈನಲಿ ಐ ಆಮ್ ಬ್ಯಾಕ್ ಫ್ರಮ್ ದ ಆಫೀಸ್. ಸಿಕ್ಕಾಪಟ್ಟೆ ಇವತ್ತು ಟೈರಿಂಗ್ ಡೇ, ಯಾಕಂದರೆ ತುಂಬ ಇವೆಂಟ್ಸ್ ಇತ್ತು ಇವತ್ತು. ತುಂಬ ಇವೆಂಟ್ಸ್ ಇತ್ತು. ಒನ್ ವಾಸ್ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್, ಇನ್ನೊಂದು ವಾಸ್ ಗಿಫ್ಟ್ ಡಿಸ್ಟ್ರಿಬ್ಯೂಷನ್ಸ್, ಇನ್ನೊಂದು ಆಕ್ಷನ್ ಇತ್ತು ಇವತ್ತು. ನಮ್ಮ ಸ್ಪೋರ್ಟ್ಸ್ ಡೇ ನಡೀತಾ ಇದೆ ಆದಷ್ಟು ಬೇಗ. ಕ್ರಿಕೆಟ್ ಆ್ಯಂಡ್ ಫುಟ್ಬಾಲ್ದು ಆಕ್ಷನ್ ಇತ್ತು ಇವತ್ತು, ವಿಚ್ ಇಸ್ ವೆರಿ ಟೈರಿಂಗ್. ಬಟ್ ಯಾ, ಐ ಆಮ್ ಬ್ಯಾಕ್ ಹೋಮ್. ಆ್ಯಂಡ್ ತೊಗೊಂಡು ನಾನು ಏನು ಗಿಫ್ಟ್ ಕೊಟ್ಟಿದ್ದಾರೆ ಅನ್ಬಾಕ್ಸಿಂಗ್ ಮಾಡೋಣ. ಈ ದುರಾಂಕಾರ ನೋಡಿದ್ದೀರಾ? ಈ ಒಮ್ಮನ ದುರಾಂಕಾರ ಅನ್ಬಾಕ್ಸ್ ಮಾಡೋದಿದ್ದೀನಿ. ಇದೇ ಗಿಫ್ಟ್ ಕೊಟ್ಟಿರೋದು ನಮಗೆ. ಸೊ ಈ ಒಂದು ಗಿಫ್ಟನ್ನ ಎಲ್ಲರಿಗೂ ಕೊಟ್ಟಿಲ್ಲ. ಒಂದು ಫಾರ್ಮ್ ಸರ್ಕ್ಯುಲೇಟ್ ಮಾಡಿದ್ರು ಒಂದು 4-5 ದಿನದ ಮುಂಚೆ. ನಿಮಗೆ ಇದೇನಾದರೂ ಬೇಕು ಅನ್ನೋದಾದರೆ ನೀವು ಒಂದು ಫಾರ್ಮ್ನ ಫಿಲ್ ಮಾಡಿ ಅಂತ. ಅದ್ರ ಪ್ರಕಾರ ನಾನು ಫಾರ್ಮ್ನ ಫಿಲ್ ಮಾಡಿದೆ, ಅದಕ್ಕೆ ನನಗೆ ಇದನ್ನು ಕೊಟ್ಟಿದ್ದಾರೆ. ನೀವು ಇದನ್ನು ಅನ್ಬಾಕ್ಸಿಂಗ್ ಮಾಡಿ. ನಿಮಗೆ ಕೆಳಗಡೆ ಇರು, ಇದನ್ನು ತೆಗಿ ಇರು. ಇವಾಗ ಹೇಳಿ, ಈಗ ಎತ್ತೋ ಜೊತೆ ಮೇಲೆ ಕಾಣಿಸ್ಬಾರ್ದು ಏನು ತೆಗಿತಾ ಇದ್ದೀವಿ ಅಂತ. ಚೆನ್ನಾಗಿತ್ತಲ್ಲ? ಚೆನ್ನಾಗಿದೆ. ಇದರಲ್ಲಿ 2-3 ದಿನ ನೀರು ಸ್ಟಾಕ್ ಆದ್ರೂ ಕೆಳಗಡೆ ಬರುತ್ತೆ. ಸೊ 2 ವರ್ಷದ ಮುಂಚೆ ನಾವು ಮುಂಚೆ ಇದೇ ಆಫೀಸಲ್ಲಿ, ಅಂದರೆ ಇದೇ ಕಂಪನಿನಲ್ಲಿ ವಿ ವರ್ಕಲ್ಲಿ ಕೆಲಸ ಮಾಡ್ತಾ ಇದ್ವಿ. ಆವಾಗ ವಿ ವರ್ಕ್ ಅವರು ಕೊಟ್ಟಿದ್ರು. ಅವಾಗ ಈ ಥರ ಪ್ಲಾಂಟ್ ಇರಲಿಲ್ಲ, ನಾರ್ಮಲ್ ಒಂದು ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ರು. ಇದಕ್ಕಿಂತ ಸಣ್ಣ ಗಿಡ. ಅದನ್ನು 2 ವರ್ಷದಲ್ಲಿ ನಮ್ಮಮ್ಮ ನೀರು ಹಾಕಿ ಪಾಟ್ಗೆ ಆಗುವಷ್ಟಪ್ಪ ಬೆಳೆದಿತ್ತು. ಅಷ್ಟಪ್ಪ, ಅಷ್ಟು ಉದ್ದ ಆ್ಯಂಡ್ ಫುಲ್ ಬುಷಿಯಾಗಿ ಬೆಳೆದಿತ್ತು. ಇದು ಜೇಡ್ ಪ್ಲಾಂಟ್. ಅಂದರೆ ನಾವು ಎಷ್ಟು ಮೇಂಟೈನ್ ಮಾಡೋ ಅವಶ್ಯಕತೆನೇ ಇಲ್ಲ, ಅದ್ರ ಪಾಟ್ಗೆ ಅದು ಬೆಳೆಯುತ್ತೆ. ಬಟ್ ದೆನ್ ನಮ್ಮ ಮನೇಲಿ ಅಷ್ಟು ಬೆಳೆದಿತ್ತು. ಯಾವನೋ ಬೇವರ್ಸಿ ನಾಯಿ ಕಂತ್ರಿ ಕಜ್ಜಿ ಅವ್ನ ಕೈ ಸಮೇತ ಎತ್ಕೊಂಡು ಹೋಗ್ಬಿಟ್ಟು ಅವ್ನ ಕೈ ಸೇದೋಗ ಆಯ್ತಾ, ಅವ್ನು ಬರಬಾರ್ದು ಬರ ಪಾಟ್ ಸಮೇತ ಎತ್ಕೊಂಡು ಹೋಗ್ಬಿಟ್ಟವನೆ. ಅದಕ್ಕೆ ನಾನು ಹೇಳ್ದೆ ನಮ್ಮ ಮಮ್ಮಿಗೆ, ಇದನ್ನು ನನ್ನ ಮನೆಗೆ ತರಲ್ಲ, ನಾನು ಆಫೀಸಲ್ಲೇ ಇಟ್ಕೊಂಡು ನನ್ನ ಡೆಸ್ಕ್ ಮೇಲೆ ನೀರು ಹಾಕ್ತೀನಿ ಅಂತ. ಇಲ್ಲ ನಾನು ಮನೆ ಒಳಗಡೆ ಇಟ್ಕೋತೀನಿ, ತೊಗೊಂಡು ಮನೆ ಒಳಗಡೆ ಇಡ್ತೀನಿ. ಬಾಟ್ಲೆಲ್ಲ ಖಾಲಿ ಮಾಡ್ಬಿಟ್ಟಿದ್ದೀನಿ, ಇಡ್ತೀನಿ. ನನ್ನ ಡೆಸ್ಕಲ್ಲಿ ಇಟ್ಕೊಂಡು ನಾನು ಇದನ್ನು ಕಾಪಾಡ್ತಾ ಇದ್ದೆ. ತೊಗೊಂಡೋಗಿ ಇಟ್ಕೋ, ಯಾರು ಬೇಡ ಅಂದಿದ್ಲು. ತೊಗೊಂಡು ಇಟ್ಕೋಗು. ನಿನ್ನೆಲ್ಲ ಏನಂದೆ ನೀನು? ನೆನ್ನೆ ಹೇಳ್ದೆ ಮತ್ತೆ ತೊಗೊಂಬಂತ ಚಿಕ್ಕ ಮರಿನೂ ಹುಡ್ತೈತೆ ನೋಡಿ. ಬರೀ ಹುಲ್ಲು ಏನೋ ಅನ್ಸತ್ತೆ, ಮಣ್ಣು. ಒಂದು ಲೆವೆಲ್ ಹುಳ್ಳಾಕೋರಷ್ಟೇ, ಗ್ರಿಪ್ ಇರ್ಲಿ ಅಂತ. ಕೆಳಗಡೆ ಮಣ್ಣೈತೆ, ಅದು ಏನ್ ಗೊತ್ತಾ, ಮಣ್ಣು ಆಚೆ ಬರಬಾರ್ದು ಅಂತ ಇಲ್ಲಿ ಬುಷಿ ತರ ಏನೋ ಹಾಕೋರೆ. ಅದ್ರ ಕೆಳಗಡೆ ಪೂರ್ತಿ ಮಣ್ಣೆ ಇದೆ. ದಿಸ್ ಇಸ್ ಹೌ ಪ್ಲಾಂಟ್ ಲುಕ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಯ್ತಾ? ಇಷ್ಟ ಆಯ್ತಾ? ದಯವಿಟ್ಟು ಮನೆ ಒಳಗಡೆ ಇಡು. ಯಾವ ಕಂತ್ರಿ ಕಜ್ಜಿ ನಾಯಿ ಬೇವರ್ಸಿಗಳ ಕಣ್ಣು ಇದ್ರ ಮೇಲೆ ಬೀಳ್ಬಾರ್ದು ಅಷ್ಟೇ. ಎತ್ಕೊಳ್ಳೋದನ್ನ ಮಾತ್ರ ಹಿಂಡಿ ಶಾಪ ಹಾಕಿದ್ದೀನಿ ನಾನು. ಅವತ್ತಿಂದನೂ ಹಾಕ್ತಿದ್ದೀನಿ, ನಾನು ಇವತ್ತು ಹಾಕ್ತಿದ್ದೀನಿ. ಅಷ್ಟು ಚೆನ್ನಾಗಿ ನಾವು ಕಷ್ಟಪಟ್ಟು ಪ್ಲಾಂಟ್ಸ್ನ ಬೆಳೆಸ್ತೀವಿ. ಹಾಂ, ನಮ್ಮಮ್ಮ ಅಂತೂ ಮಗು ಥರ ಬೆಳೆಸ್ತಾರೆ ಅದನ್ನು. ಅವ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ, ಊರಿಗೆಲ್ಲರೂ ಹೋದಾಗ ನಾವು ತಿಂದ್ವಾ ಇಲ್ವಾ, ಶಿ ಡಸಂಟ್ ಕೇರ್. ಬಟ್ ಗಿಡಕ್ಕೆ ನೀರು ಹಾಕ್ದ ನನ್ನ ವಿಳೆದೆಲೆನ ಕಾಪಾಡು, ವಿಳೆದೆಲೆ ಗಿಡನ ಸಾಯಿಸ್ಬೇಡ ಅಂತ ನನ್ನ ಪ್ರಾಣ ತಿನ್ನೋರು. ಹಾಂ, ಹಂಗಿರ್ಬೇಕಾದ್ರೆ ನಮ್ಮ ಹತ್ರನೇ ಗಿಡ ಕಟ್ಕೊಂಡು ಹೋಗೋಕ್ಕೆ ಎಷ್ಟು ಕೊಬ್ಬು. ಸೊ ಯಾ, ಅದಾಯಿತು. ಇವಾಗ ನಾವು ರೀಲ್ಸ್ ಮಾಡಬೇಕು, ಬಿಕಾಸ್ ಇಟ್ ಇಸ್ ಬೀನ್ ಸೋ ಲಾಂಗ್. ಅಮ್ಮ ನಾನು ರೀಲ್ಸೇ ಮಾಡಿಲ್ಲ. ಆ್ಯಂಡ್ ಆಲ್ಸೋ ನಿನ್ನೆ ಐ ಶುಡ್ ಟೆಲ್ ಯು ದಿಸ್. ನಿನ್ನೆ ಏನಾಯ್ತು ಗೊತ್ತಾ, ನಾನು ಶಾಲಿನಿ ಮ್ಯಾಮ್ ಅವರ ಒಂದು ಪಾಡ್ಕಾಸ್ಟ್ ಏನಿದೆ RJ ಮೌರ್ಯ ಜೊತೆ, ನಾನು ಪಾರ್ಟ್ 1 ನೋಡಿದ್ದೆ. ಐ ಆಮ್ ಆಲ್ರೆಡಿ ಅ ಪಾಡ್ಕಾಸ್ಟ್ ಪರ್ಸನ್. ನಾನು ತುಂಬ ಪಾಡ್ಕಾಸ್ಟ್ ಕೇಳ್ತೀನಿ, ಬಿಕಾಸ್ ಮನೆ ಕೆಲಸ ಮಾಡಬೇಕಾದ್ರೆ ಎಲ್ಲ ಯು ಕ್ಯಾನ್ ಜಸ್ಟ್ ಲಿಸನ್ ಟು ಸಮಥಿಂಗ್ ಆ್ಯಂಡ್ ಆ ಸ್ಟಿಮ್ಯುಲೇಷನ್ ಇರುತ್ತೆ ಅಂತ, ವಿಚ್ ಇಸ್ ಬ್ಯಾಡ್, ಐ ನೋ, ಬಟ್ ಸ್ಟಿಲ್ ನಾನು ಮಾಡ್ತೀನಿ. ಆ್ಯಂಡ್ ಶಾಲಿನಿ ಮ್ಯಾಮ್ ಇಸ್ ಮೈ ಫೇವ್ರೇಟ್ ಗೊತ್ತಾ. ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗಿಂದ ಬಿಡಿ, ಅವ್ರ ಚಿಕ್ಕ ವಯಸ್ಸಿಂದ ನಾನು ಫ್ಯಾನು. ಆ್ಯಂಡ್ ಅವ್ರು ನೋಡಿದ್ಮೇಲಂತೂ ಇನ್ನೂ ದೊಡ್ಡ ಫ್ಯಾನ್ ಆಗಿಬಿಟ್ಟೆ. ಬಟ್ ದೆನ್ ಅವರು ಒಂದು ಪಾಡ್ಕಾಸ್ಟ್ಗೆ ಹೋಗಿದ್ರು, ವಿಚ್ ಇಸ್ ವಿತ್ RJ ಮೌರ್ಯ. ಅವ್ರ ಹೆಸರು, ಐ ಹೋಪ್ ಇಟ್ ಇಸ್ ರೈಟ್. ಅಲ್ಲಿ ಲಾಸ್ಟಲ್ಲಿ ದೇ ವರ್ ಡಿಸ್ಕಸಿಂಗ್ ಸಮಥಿಂಗ್. ನಾನು ಪಾತ್ರೆ ತೊಳೆಯೋಕ್ಕೆ ಅಂತ ಹೋದೊಳಗೆ ಕೇಳಿಸ್ಕೊಂಡು, ಪಾತ್ರೆ ತೊಳೆಯೋಕ್ಕೆ ಮುಂಚೆ ಓಟ್ ಮೇಲೆ ನೆನೆಸ್ಬಿಡೋಣ ಅಂತ ಫ್ರಿಜ್ಜಲ್ಲಿ ಹೋಗಿ ಓಟ್ಸ್ ತೆಗಿತಾ ಇದ್ದೀನಿ, ಸೀಡ್ಸ್ ಎಲ್ಲ ತೆಗಿತಾ ಇದ್ದೀನಿ. ದೆನ್
ಟಾಪಿಕ್ ಕೇಮ್ ನಿಮಗೆ ಯಾರು ಕಂಟೆಂಟ್ ಕ್ರಿಯೇಟರ್ ಇಷ್ಟ ಅಂತ. ನಾನು ಅವಾಗ ಅಂದ್ಕೊಂಡೆ ನಮ್ಮ ಹೆಸರೆಲ್ಲ ಯಾಕೆ ಹೇಳ್ತಾರೆ, ಅವ್ರ ಲೈಫಲ್ಲಿ ಒಂದು ಸಲ ಮೀಟ್ ಮಾಡಿದ್ದಾರೆ, ನಮ್ಮನ್ನೆಲ್ಲ ಮೆನ್ಷನ್ ಮಾಡ್ತಾರಾ, ಆ ಥರ ಒಂದು ಮೈಂಡ್ ಸೆಟ್ಟಲ್ಲಿ ನಾನಿದ್ದೆ. ಆ್ಯಂಡ್ ದೆನ್ ನೋಡಿದ್ರೆ ತುಂಬ ಜನ ಕ್ರಿಯೇಟರ್ಸ್ ನಾನು ಫಾಲೋ ಮಾಡ್ತೀನಿ ಕನ್ನಡದವ್ರನ್ನ, ಆದರೆ ನಾನು ಟಾಪ್ ಆಫ್ ದ ಹೆಡ್ ಯಾರೂ ಇಲ್ಲ. ಬಟ್ ಈ ಬಿಂದು ಅಂತ ಇದ್ದಾರೆ, ಬಿಂದು ಮತ್ತು ಅವರಮ್ಮ ತುಂಬ ಕ್ಯೂಟಾಗಿ ಮಾಡ್ತಾರೆ. ನಾನು ಕಿಡ್ಸ್ಕೊಂಡು ಹೆಂಗೆ ಕಿಡ್ಸ್ಕೊಂಡು ಬಂದೀವಿ ಒಮ್ಮೆನೋ ಮಲ್ಕೊಂಬಿಟ್ಟವ್ರೆ, ಜಿರ್ಲೆನೋ ಇಲ್ಲ ಹೆಗಣನೋ ಬಂದ್ಬಿಡ್ತೇವೆ ನಮ್ಮ ಮನೆಗೆ ಅನ್ನೋ ಥರ. ನಾನು ಕೇಳಿದ್ರೆ ಓ ಅಂತ ಕಿರಿಸ್ತವಳೆ. ಐ ವಾಸ್ ಸೋ ಹ್ಯಾಪಿ ಗೊತ್ತಾ. ಎಲ್ಲಿ ನನ್ನ ಫೋನ್ ಇಟ್ಟು ತೋರಿಸ್ತೀನಿ. ನನಗಂತೂ ನಂಬಕ್ಕೆ ಆಗಲಿಲ್ಲ. ನಾನು ಇಮಿಡಿಯೇಟಾಗಿ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಅದನ್ನು ಸ್ಟೋರಿ, ಸ್ಟೇಟಸ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಎಲ್ಲ ಕಡೆ ಹಾಕ್ಬಿಟ್ಟೆ. ಬಿಕಾಸ್ ನಾನು ಚಿಕ್ಕವಳಾಗಿರ್ಬೇಕಾದ್ರಿಂದನೂ, ನಾನು ಲಿಟ್ರಲಿ ಚಿಕ್ಕವಳಾಗಿರ್ಬೇಕಾದ್ರಿಂದನೂ ಟಿ ವಿ ಮುಂದೆ ಹಂಗೆ ಗ್ಲೂ ಕುತ್ಕೊಂಡ್ಬಿಡ್ತಾ ಇದ್ದೆ ಪಾಚು ಶ್ರೀಮತಿ ನೋಡೋಕ್ಕೆ. ಅಂಥದ್ರಲ್ಲಿ ನಮ್ಮ ಕನ್ನಡ ಕ್ರಿಯೇಟರ್ಸ್ ಒಂದಷ್ಟು ಜನ ಅಮ್ಮ ಮಕ್ಕಳು ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ನೋಡ್ತೀನಿ. ನಂಗೆ ತುಂಬಾ ಇಷ್ಟ. ಲೈಕ್ ಕೆಲವ್ರ ಹೆಸರು ಮಾಡ್ಕೊಂಡಿದ್ದೀನಿ. ಟಾಪ್ ಆಫ್ ದ ಮೈಂಡ್ ಬಿಂದು ಅಂತಿದ್ದಾರೆ. ಬಿಂದು ಮತ್ತೆ ಅವರಮ್ಮ, ದೇ ಡೂ ವೆರಿ ನೈಸ್ ಕ್ಯೂಟ್ ನೋಡಿ. ನಾನಂತೂ ಒಂದು ನಿನ್ನೆಯಿಂದ ಒಂದು 150 ಸಲ ನೋಡ್ಬಿಟ್ಟಿದ್ದೀನಿ. ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಅದನ್ನೇ ನೋಡ್ತಿದ್ದೆ. ಮತ್ತೆ ನನ್ನ ಹೆಸರು ಬಿಂದು ಅಂತ ಕರೆದುಬಿಟ್ರು. ಅಯ್ಯೋ ಅಷ್ಟೇ. ಇವಾಗ ಅದಕ್ಕೆ ಶಿದ್ದತ್ತಿಂದ ಸುಸ್ತಾಗೆ ರೀಲ್ಸ್ ಮಾಡೋಣ, ಏನಂತೀರ? ಇವ ಅಮ್ಮನಿಗೆ ಹೇಳ್ಬೇಕು. ಇವ ಅಮ್ಮನಿಂದನೇ ನಂಗೆ ಡಿಸ್ಇಂಟ್ರೆಸ್ಟ್ ಆಗೋದು ನನಗೆ. ನಾನೇನು ಮಾಡಲಿ, ನಾನೊಂದು ಅಷ್ಟು ಐಡಿಯಾಸ್ ಯೋಚನೆ ಮಾಡ್ತಾ ಇರ್ತೀನಿ ಆಯ್ತಾ. ನಾನು ಸ್ನಾನ ಮಾಡುವಾಗ, ಟ್ರಾವೆಲ್ ಮಾಡುವಾಗ, ಸುಮ್ಮನೆ ಕೂತಿದಾಗೆಲ್ಲ ಯೋಚನೆ ಮಾಡ್ತಾ ಇರ್ತೀನಿ. ಬರ್ತೀನಿ ಮನೆಗೆ, ಇವಮ್ಮ ರೀಲ್ಸಾ ಮಾಡಬೇಕಾ, ಇವಾಗ ಕಾಫಿ ಮಾಡ್ಕೊಂಡು ಕುಡಿತಾರೆ. ನಾನು ಕುಡಿಯಲ್ಲ. ಬಿಕಾಸ್ ನಾನು ಆಫೀಸಲ್ಲೇ ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಬರ್ತೀನಿ. ಬರೋಕ್ಕೆ ಮುಂಚೆ ಐ ಡ್ರಿಂಕ್ 2 cups ಆಫ್ ಬ್ಲ್ಯಾಕ್ ಕಾಫಿ ಎವ್ರಿ ಸಿಂಗಲ್ ಡೇ. ಟ್ರಸ್ಟ್ ಮೀ, ನಾವು ಬ್ಲ್ಯಾಕ್ ಕಾಫಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು. ಬಿಕಾಸ್ ಅದಕ್ಕಿಂತ ಕಾರ್ಪೊರೇಟ್ ವಿಷಯ ಬೇರೆ ಏನೂ ಇರಲ್ಲ. ಅದನ್ನು ಎವ್ರಿ ಡೇ ಬೇಸಿಸಲ್ಲಿ ಕುಡಿತಾ ಇದ್ದೀವಿ ಅಂದಮೇಲೆ ಸ್ಟ್ರಾಂಗ್ ವಿಲ್ ಪವರ್. ಇವಾಗ ಹೋಗಿ ರೀಲ್ಸ್ ಮಾಡಿಬಿಟ್ಟು ಅದಾದಮೇಲೆ ನಾವು ನಿಮಗೆ ಸಿಗ್ತೀವಿ. ಯಾಕಂದರೆ ಇವತ್ತು ನಮ್ಮ ಮನೇಲಿ ಬನ್ಸ್ ಮಾಡ್ತಾಯಿದ್ದೀವಿ. ಹಾಂ, ಕುಂಕುಮ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸುಮ್ಮನೆ ಸ್ಟಿಕ್ಕರ್ ಇಟ್ಕೊಂಡ್ರೆ ಆ ಗಮ್ ಹೊರಟೋಗುತ್ತೆ, ಅದಕ್ಕೆ ಬೇಡ ಅಂತ ಒಂದು ಟೈಮ್ಗೆ ಅಷ್ಟೇ ಕುಂಕುಮ ಇಟ್ಕೊಂಡೆ. ಸೊ ನಮ್ಮ ಮನೆ ಹತ್ರ 14 ದೇವತೆಯರನ್ನ ಕೂರಿಸ್ತಾ ಇದ್ದಾರೆ. ಇವತ್ತು ದೇವ್ರು ಬರ್ತಾ ಇದೆ. ಯು ಕ್ಯಾನ್ ಕ್ಲೋಸಾಗಿ ಕೇಳಿಸ್ಕೊಂಡ್ರೆ ಟಮಟೆ ಸೌಂಡ್ ಬರ್ತಾ ಇದೆ. ಸೊ ಇವತ್ತಿಂದ ಶನಿವಾರವರೆಗೂ ಇಡ್ತಾರೆ. ಅದಕ್ಕೆ ನಾವು ಹೋಗಿ ನೋಡ್ಕೊಂಬರೋಣ ಅಂತ. 14 ದೇವತೆಯರು. ಕೆನ್ ಯು ಬಿಲೀವ್ ಆ್ಯಂಡ್ ಇಮ್ಯಾಜಿನ್ ಎಷ್ಟು ದೇವತೆಯರು ಎಲ್ಲೆಲ್ಲಿಂದ ಬಂದಿರ್ಬೋದು. ಸ್ಟ್ಯಾಂಡರ್ಡ್ ದೇವತೆಯರು ಇರ್ತಾರೆ ಆಯಿತಾ. ಅಣ್ಣಮ್ಮ, ಮಾರಮ್ಮ, ವಾರಾಹಿ, ಬಂಡಿ ಮಕ್ಕಳಮ್ಮ, ಕಬ್ಬಳಮ್ಮ, ಇಷ್ಟು ನಮಗೆ ಗೊತ್ತು. ಮಿಕ್ಕಿದ್ದು ಯಾರ್ಯಾರಿದ್ದಾರೆ ಅಂತ ಇವಾಗ ಹೋಗಿ ನಾವು ನೋಡೋಣ. ನಿಮಗೂ ತೋರಿಸ್ತೀನಿ ಹೆಂಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ. ಬರಬೇಕಾದ್ರೆ ನಾನು ನೋಡಿದೆ ಆಯಿತಾ, ರೋಡ್ ಎಂಟ್ರೆನ್ಸಲ್ಲಿ ಗರುಡ ಎಲ್ಲ ಇಟ್ಟಿದ್ರು. ಆ ಗರುಡ ಫ್ಲೈ ಬೇರೆ ಆಗ್ತಾಯಿತ್ತು, ಚೆನ್ನಾಗಿತ್ತು ನೋಡೋಕ್ಕೆ. ನಮ್ಮಮ್ಮ ಅಂತೂ ಒಂದು ವಾರದಿಂದ ನಾನು ಬನ್ಸ್ ಮಾಡ್ತೀನಿ ಅಂತ ಇರೋ ಬಾಳೆಹಣ್ಣ ಫುಲ್ ಹಣ್ಣಾಗಕ್ಕೆ ಬಿಟ್ಟರು. ಆ ಹಣ್ಣಾಗಿದ್ದ ಬಾಳೆಹಣ್ಣ ನಿನ್ನೆ ಕಲಸಿ ಇಟ್ಟರು, ಬನ್ಸ್ ಮಾಡಲಿಲ್ಲ. ಮಾಡ್ಕೊಡ್ತೀನಿ ನೋಡಿ. ಒನ್ ಲಾಸ್ಟ್ ಫೈನಲ್ ದೇವರು ಅಲ್ಲಿ ಬರ್ತಾ ಇದೆ. ಅಷ್ಟರಲ್ಲಿ ಐ ವಿಲ್ ಶೋ ಇಟ್ ಟು ಯು ಯಾವ ದೇವತೆಯರು ಆಲ್ರೆಡಿ ಇಲ್ಲಿದ್ದಾರೆ ಅಂತ. ಇವ್ರು ಬಂದ್ಬಿಟ್ಟು ಆದಿಶಕ್ತಿ ದೇವಿ ಕಾರ್ಪೊರೇಷನಿಂದ. ಸಿ, ಈ ದೇವ್ರ ಹೆಸರೇನೋ ಅದು ಅದೇ ಅಲ್ವಾ? ಓ, 2 ಸೇಮ್ ದೇವ್ರಂತೆ. ಇದು ತಲೆ ಮೇಲೆ ಎತ್ಕೊಳ್ತಾರಲ್ಲ ಆ ಥರದ್ದು ಒಂದು ಮೂರ್ತಿ. ಆ್ಯಂಡ್ ದಿಸ್ ಇಸ್ ಪ್ರಾಪರ್ ಹುಲಿಯೂರಮ್ಮ, ಹುಲಿಯೂರು ದುರ್ಗ. ಆ್ಯಂಡ್ ಇಲ್ಲಿ ದೇವ್ರನ್ನ ಸೆಟ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಕೆಂಪಮ್ಮ. ಟೆಕ್ನಿಕಲ್ ಡಿಫಿಕಲ್ಟೀಸ್ ನೀನು ಹೇಳ್ಕೋಬೇಕು. ಏನಾಗೈತೆ? ಕೈ ಹಿಡ್ಕೊಂಬಿಟ್ಟೆ ದೇವ್ರು ಎತ್ತಿ ಯಾಕೆ ಕೂರ್ತಾ ಇಲ್ವಾ ದೇವರು? ಅಲ್ಲಿ ಕುತ್ಕೋತಾ ಇಲ್ಲ, ಕೆಳಗಡೆ ಪೀಠ ಪ್ರಾಬ್ಲಮ್. ಆ್ಯಂಡ್ ದೆನ್ ವಿ ಹ್ಯಾವ್ ಅಂಕಲ್ ಜಾಗ. ಹಿಯರ್ ವಿ ಹ್ಯಾವ್ ಗಂಗಮ್ಮ. ಇದು ಬಂದ್ಬಿಟ್ಟು ಅಣ್ಣಮ್ಮ ದೇವಿ. ಆ್ಯಂಡ್ ದಿಸ್ ಇಸ್ ಮಾರಮ್ಮ ದೇವಿ. ಇದು ನೋಡಿ, ದ ವೆರಿ ಫೇಮಸ್ ಬಂಡೆ ಮಹಾಕಾಳಮ್ಮ ದೇವಿ ಏರಿಯಾ ಅಡ್ರೆಸ್ ಸಮೇತ ಹಾಕಿದ್ದಾರೆ. ದಟ್ಸ್ ವಾಟ್ ಈಸ್ ಮಚ್ ನೈಸರ್. ಇದು ಬಂದ್ಬಿಟ್ಟು ಚಾಮುಂಡೇಶ್ವರಿ ದೇವಿ. ಇದು ನಮ್ಮದೇ ಏರಿಯಾ, ಅದಕ್ಕೆ PG ಹಳ್ಳಿ ಅಂತ ಹಾಕಿದ್ದಾರೆ. ಆ್ಯಂಡ್
ಹಿಯರ್ ಇಸ್ ಕಬ್ಬಾಳಮ್ಮ, ನಮ್ಮೂರ್ ದೇವರು. ಅಲ್ಲಿ ಚನ್ನಪಟ್ಟಣ ಅಂತ ಹಾಕ್ಸ್ಬಿಟ್ಟಿದ್ರೆ ನಾನು ಎಷ್ಟು ಖುಷಿ ಪಡ್ತಾ ಇದ್ದೆ ಗೊತ್ತಾ. ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ಕಬ್ಬಾಳಮ್ಮ ಇರೋದು ಕನಕಪುರದಲ್ಲೇ. ನೆಕ್ಸ್ಟ್ ವಿ ಹ್ಯಾವ್ ಗೊರವನಹಳ್ಳಿ ಮಹಾಲಕ್ಷ್ಮಿ. ನೆಕ್ಸ್ಟ್ ವಿ ಹ್ಯಾವ್ ಶ್ರೀ ಓಣಿ ಮುನೇಶ್ವರ ಸ್ವಾಮಿ ಚಾಲುಕ್ಯ ವೃತ್ತ. ಇಲ್ಲಿ ಬರ್ತಾ ಇರೋ ಕೊನೆ ದೇವ್ರು ಯಾವ್ದು ಗೊತ್ತಾ? ಅಂಗಾಳ ಪರಮೇಶ್ವರಿ, ಮಾಗಡಿ ರೋಡ್. ಕ್ರೇನಲ್ಲಿ ತಗೊಂಡು ಬರ್ತಾ ಇದ್ದಾರೆ ಈ ದೇವ್ರನ್ನ. ಒನ್ ಲಾಸ್ಟ್ ಗಾಡ್ದು ಪ್ಲೇಸ್ಮೆಂಟ್ ನಡೀತಾ ಇದೆ. ಡೀಟೇಲಿಂಗ್ ನೋಡಿ ಗೈಸ್, ಸೇಮ್ ಟೆಂಪಲ್ ಥರನೇ. ಲುಕ್ ಅಟ್ ದಟ್ ಮಾಸ್ಟರ್ ಪೀಸ್. ಯಾರು ಸೆಟಪ್ ಹಾಕಿದಾರೋ ಶ್ಯಾಂಡ್ಲಿಯರ್ಸು ಎಲ್ಲ ವೆರಿ ರಸ್ಟಿಕ್ ಆ್ಯಂಡ್ ವೆರಿ ನೈಸ್. ದಿಸ್ ಇಸ್ ದ ವ್ಯೂ ಫ್ರಮ್ ಹಿಯರ್. ಎಲ್ಲ ಆರ್ತಿ ಇಟ್ಕೊಂಡು ರೆಡಿ ಆಗಿದ್ದಾರೆ ಬರೋಕ್ಕೆ ಮೇಲೆ. ಸೊ ನಾವಿವಾಗ ಎಕ್ಸಿಟ್. ನಮ್ಮ ಅಮ್ಮನೂ ನಮ್ಮ ಅಕ್ಕ ಇದೇ ದೇವ್ರ ಹತ್ರ ಬಂದವ್ರೆ, ಪ್ರಸಾದ ಕ್ಯೂ ನಿಂತವ್ರೆ ಅನ್ನೋ ಅರಿವು ನನ್ನ ತಮ್ಮ ಅನ್ನಿಸ್ಕೊಂಡವನಿಗೆ ಒಂದು ಸ್ವಲ್ಪನಾದರೂ ಇದೆಯಾ ನೋಡಿ. ಮಾನ ಮರ್ಯಾದೆ ಏನಾರು. ಹಾಂ, ಅಕ್ಕನೂ ಅಮ್ಮ ಅವರೇ. ಆಯ್ತಾ ಅವನಿಗೆ ಹಾಕ್ಸ್ಕೊಂಡು ಬಂದು ತಿಂತವನೆ. ಎಂತ ಮಗ ಏನೋ ಬೇಕಂತ ಸ್ವಲ್ಪ ಚಪ್ಪಾಳೆ ಹೊಡಿತಾ ಇದ್ದು. ಮನು, ಏನು ಸಮಾಚಾರ? ಹಲೋ ಪೀಪಲ್, ವಿ ಆರ್ ಫೈನಲಿ ಬ್ಯಾಕ್ ಹೋಮ್. ಸಿಕ್ಕಾಬಟ್ಟೆ ಇವತ್ತು ಟೈರಿಂಗ್ ಡೇ ಅಂದ್ಕೊಳ್ಳಿ. ನನ್ನ ಕೂದಲು ಯಾಕೆ ಹಿಂಗೆ ಎಲ್ಲ ಹೋಗ್ತಾ ಇದೆ. ಹೊಸ ಶಾಂಪೂ ಟ್ರೈ ಮಾಡ್ತಿದ್ದೀನಿ ನನ್ನ ಕೂದಲು ಮೇಲೆ ಆ್ಯಂಡ್ ಇಟ್ ಈಸ್ ವರ್ಕಿಂಗ್ ಗುಡ್. ಯಾವ ಶಾಂಪು ಆಗ್ತಾ ಇದೆಯಾ? ಇಟ್ಸ್ ವರ್ಕಿಂಗ್ ವೆರಿ ನೈಸ್. ನೋಡಿ ಎಷ್ಟು ಶೈನಿಂಗ್ ಆಗಿದೆ ನನ್ನ ಕೂದಲು. ಡ್ಯಾಂಡ್ರಫ್ ಕಮ್ಮಿ ಆಗೋಕ್ಕೆ ಅಂತ ಹಾಕ್ಕೊಳ್ತಾ ಇದ್ದೀನಿ ನಾನು. ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಸೈಲೆಂಟಾಗಿ ಎತ್ಕೊಂಡು ಹೋಗ್ತೀನಿ, ಯೂಸ್ ಮಾಡ್ತೀನಿ, ವಾಪಸ್ ತೊಗೊಂಡು ಬಂದಿರ್ತೀನಿ. ಯಾಕಂದರೆ ನಾನು ಒಂದು ದಿನ ಒಂದು ಸಲ ನಾನು ಏನಾದರೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮನೆಯವರೆಲ್ಲ ಅದನ್ನೇ ಯೂಸ್ ಮಾಡಬೇಕು. ಅದಕ್ಕೇನೆ. ಆ್ಯಂಡ್ ನಮಗೆ ಪ್ರಸಾದ ಕೊಟ್ಟಿದ್ದಾರೆ. ಪ್ರಸಾದ ಏನೇನಿದೆ ನೋಡಿ. ಇಟ್ ಇಸ್ ಸ್ವೀಟ್ ಪೊಂಗಲ್ ಆ್ಯಂಡ್ ಖಾರ ಪೊಂಗಲ್. ಒಂದೇ ಒಂದು ಪ್ಲೇಟ್ ಇಸ್ಕೊಂಡ್ವಿ ಬಿಕಾಸ್ ಮಮ್ಮಿಗೂ ಊಟ ಮಾಡೋ ಮನಸ್ಸಿಲ್ಲ. ಬಿಕಾಸ್ ಶಿ ಇಸ್ ಫುಲ್. ಹಾಲು ಕುಡ್ಬಿಟ್ಟು ಮನ್ಕೋತೀನಿ ಅಂದರು. ಆ್ಯಂಡ್ ನಾನು ಖಾರ ಪೊಂಗಲ್ ಅಷ್ಟೊಂದು ಇಷ್ಟಪಡಲ್ಲ. ಸೊ ನಾನು ಐ ರಾದರ್ ಇಟ್ ಸ್ವೀಟ್ ಪೊಂಗಲ್. ಸೊ ಲೈಕ್ ಐ ಸೆಡ್, ನೈಟ್ ಟೈಮಲ್ಲಿ ಈಸ್ ವೆನ್ ಐ ಆಮ್ ನಾಟ್ ಏಬಲ್ ಟು eat my protein and fiber, but it's okay, we will get back on track. ಇಷ್ಟೇ ಮಾಡ್ತೀವಿ ಅಂತೆ, ಇನ್ನು ಅದೊಂದು ಮಾಡೋದು ಕಷ್ಟನ ಅಷ್ಟೇ. ಇವಾಗ ಹೋಗಿ ಮಲ್ಕೊತೀನಿ ಬಿಕಾಸ್ ಐ ಹ್ಯಾಡ್ ಅ ವೆರಿ ಸ್ಟ್ರೆಸ್ಫುಲ್ ಡೇ. ಇವತ್ತು ನಾನು ಹೋಗಿ ಮಲ್ಕೋಬೇಕು, ನಿದ್ದೆ ಮಾಡಬೇಕು. ಆ್ಯಂಡ್ ಐ ಹ್ಯಾವ್ ಟು ಗೋ ಟು ದ ಜಿಮ್ ಟುಮಾರೋ. ನಾಳಿದ್ದು 3 ದಿನ ಹೋದರೆ ಒಂದು ಫುಲ್ ಸರ್ಕಲ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಮಂಡೇ ಐ ಕ್ಯಾನ್ ಟೇಕ್ ಅ ರೆಸ್ಟ್ ಡೇ. ಸೊ ಇವಾಗ ಹೋಗಿ ವಿ ವಿಲ್ ಸ್ಲೀಪ್. ಬಟ್ ನಮ್ಮ ಮಮ್ಮಿ ಪೂರ್ತಿ ದೇವ್ರನ್ನ ನೋಡೋಕ್ಕಾಗಿಲ್ಲ, ಯಾಕಂದರೆ ಅವ್ರ ಮೇಲೆ ಬರಲಿಲ್ಲ, ತಲೆ ಸ್ನಾನ ಮಾಡಿಲ್ಲ ಅಂತ. ಶಿ ಸೆಡ್ ನಾಳೆ ನಾವು ಹೋಗಿ ಮತ್ತೆ ನೋಡ್ತೀವಿ, ಪೂಜೆ ಎಲ್ಲ ಮಾಡಿಸ್ತೀವಿ ನಾಳೆ. ಯಾಕಂದರೆ ನಾವೇ ಹುಡ್ಕೊಂಡು ಹೋಗೋಕ್ಕಾಗದೇ ಇರುವಂಥ ದೇವಿಯರೆಲ್ಲ ಇಲ್ಲಿ ಬಂದಿದ್ದಾರೆ ಅಲ್ವಾ ಗೀತಕ್ಕ? ನಾವು ಇಲ್ಲೇ ಇದ್ರು ಯಾವತ್ತು ನಾವು ಮಾಗಡಿಗೆ ಅಂಗಾಳ ಪರಮೇಶ್ವರಿ ದೇವಸ್ಥಾನದ ಒಳಗಡೆ ಹೋಗಿಲ್ಲ. ಹೋಗಿದ್ದೀವಿ, ನೀನು ಮರ್ತಿದ್ಯಾ? ಹೌದಾ? ಹೋಗಿದ್ದೀವಿ, ಗೊತ್ತಿಲ್ಲ. ಆ್ಯಂಡ್ ಅದು ಬಿಟ್ಟರೆ ಬೇರೆ ಯಾವ ದೇವರು? ಹುಲಿಯೂರು ದುರ್ಗಮ್ಮ ನೋಡಿಲ್ಲ. ಮುನೇಶ್ವರ ಇಲ್ಲಿ ಅಂಗಾಳ ಪರಮೇಶ್ವರಿನೂ ನಾವು ನೋಡಿದ್ದೀನಿ ಅಂತ ಮಮ್ಮಿ ಹೇಳ್ತಾರೆ, ನನಗೆ ನೆನಪಿಲ್ಲ. ಮತ್ತೆ ಮುನೇಶ್ವರ ಏನಿತ್ತು ಅದನ್ನು ನೋಡಿರ್ಲಿಲ್ಲ. ಸೊ ಎಷ್ಟೊಂದು ಟೆಂಪಲ್ಗಳು ನಾವು ಹೋಗಿಲ್ಲ. ಆ ದೇವರೆಲ್ಲ ಇಲ್ಲೇ ಬಂದಿದೆ ಅಂದಮೇಲೆ ನಾವು ಪೂಜೆ ಮಾಡಿಸ್ಲೇಬೇಕಲ್ವಾ? ಬಸವಣ್ಣ ಬರುತ್ತೆ ನಾಳೆ ಮಧ್ಯಾಹ್ನ. ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ. ಆ್ಯಂಡ್ ಐ ಹ್ಯಾವ್ ಅ ವರ್ಕ್ ಫ್ರಮ್ ಹೋಮ್ ಟುಮಾರೋ. ದಟ್ ಮೀನ್ಸ್ ಐ ಕ್ಯಾನ್ ವೇಕ್ ಅಪ್ ಲಿಟಲ್ ಲೇಟ್, go to the gym, come back, rest, and then go see Basavana. And that's it for today's vlog. ಇವತ್ತು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡೋದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ, ವಿಚ್ ಇಸ್ ಟುಮಾರೋ. ಗೋ ಈಟ್ ನೌ ಆ್ಯಂಡ್ ಸ್ಲೀಪ್. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.